ದೇಶದಾದ್ಯಂತ 10 ಹಲವು ಕಾರ್ಯಕ್ರಮಗಳನ್ನು ಉದ್ಘಾಟಿಸ್ತಾ ಇರೋ ಪ್ರಧಾನಿ ಮೋದಿ ಇವತ್ತು ರಾಜ್ಯಕ್ಕೆ ಭೇಟಿ ನೀಡಿದರು. ಕೇವಲ ಭೇಟಿ ನೀಡಿದ್ದಷ್ಟೇ ಅಲ್ಲದೆ ನೂತನ ಬೋಯಿಂಗ್ ಘಟಕವನ್ನು ಉದ್ಘಾಟಿಸಿದ್ದಾರೆ. ಇದು ದೇಶೀಯವಾಗಿ ವಿಮಾನಯಾನ ಉಪಕರಣವನ್ನು ತಯಾರಿಸುವ ಮೂಲಕ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಮತ್ತಷ್ಟು ಬಲ ನೀಡಿದೆ. ದೇಶದಾದ್ಯಂತ ರಾಮ ಮಂದಿರದ ಉದ್ಘಾಟನೆಯ ಹಬ್ಬ ಜೋರಾಗಿರುವಾಗಲೇ ಪ್ರಧಾನಿ ಮೋದಿ ದಕ್ಷಿಣ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ದಾರೆ. ಕೇರಳಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ನಮೋ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯಿಂದ ಭಾರತೀಯ ವಾಯುಸೇನೆಯ ವಿಶೇಷ ವಿಮಾನದ ಮೂಲಕ ಬೆಳಗ್ಗೆ 9:30ಕ್ಕೆ ಕಲಬುರಗಿಗೆ ಆಗಮಿಸಿದ್ರು. ಪ್ರಧಾನಿ ಮೋದಿ ಸ್ವಾಗತಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಕಲಬುರಗಿಯಿಂದ ಸೋಲಾಪುರಕ್ಕೆ ತೆರಳಿದ್ದ ಮೋದಿ ಅಲ್ಲಿ ಬಡವರಿಗಾಗಿ ನಿರ್ಮಿಸಿದ ಮನೆಗಳನ್ನ ಉದ್ಘಾಟಿಸಿ ಕಲಬುರಗಿಗೆ ವಾಪಸ್ಸಾದ್ರು. ಬಳಿಕ ಅಲ್ಲಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿ ಮೋದಿಯನ್ನ ಡಿಸಿಎಂ ಡಿಕೆಶಿ, ಸಚಿವ ಕೆಜೆ ಜಾರ್ಜ್ ಹಾಗೂ ಇತರ ಬಿಜೆಪಿ ನಾಯಕರು ಸ್ವಾಗತಿಸಿದ್ರು. ಅಮೆರಿಕಾದ ನಂತರ ರಾಜ್ಯದಲ್ಲಿ ತಲೆ ಎತ್ತಿದ ಬೋಯಿಂಗ್ನ ಘಟಕ. ಬೆಂಗಳೂರಿನಲ್ಲಿ ಬೋಯಿಂಗ್ ಸೆಂಟರ್ ಉದ್ಘಾಟಿಸಿದ ನಮೋ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ರಸ್ತೆ ಮೂಲಕ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಬೋಯಿಂಗ್ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಪ್ರಧಾನಿ ಭಾಗಿಯಾದ್ರು. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲ ಗೆಹ್ಲೋಟ್ ಸ್ವಾಗತಿಸಿದ್ರು. ಬಳಿಕ ಬಿ ಮಾರೇನಹಳ್ಳಿಯಲ್ಲಿರುವ ವಿಮಾನದ ಸೇವೆಯಲ್ಲಿ ಬೇಕಾದ ಎಲ್ಲ ಉಪಕರಣಗಳ ತಯಾರಿಕೆಗೆ ಸಜ್ಜಾದ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ ಅನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ರು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಕಾಣಿಸಿಕೊಂಡ್ರು. ಸ್ಟೇಜ್ ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಮೋದಿ ಕೌಂಟರ್. ಇನ್ನು ಮಾತನಾಡುವಾಗ ವೇದಿಕೆ ಮೇಲೆಯೇ ಸಿಎಂ ಸಿದ್ದರಾಮಯ್ಯಗೆ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಭಾಷಣ ವೇಳೆ ನಡೆದಿದ್ದ ಜನರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ಮೋದಿ, ಮುಖ್ಯಮಂತ್ರಿಗಳೇ, ಈ ರೀತಿ ಆಗ್ತಾ ಇರುತ್ತೆ ಅಂತ ಸಿದ್ದುಗೆ ಹೇಳಿದ್ದಾರೆ. ಈ ವೇಳೆ ಏನ್ ಮಾತನಾಡಬೇಕು ಅಂತ ಗೊತ್ತಾಗದೆ ಸಿಎಂ ಗಲಿಬಿಲಿಯಾಗಿ ತಲೆ ಕೆರೆದುಕೊಂಡಿದ್ದಾರೆ. ಮುಖ್ಯಮಂತ್ರಿ ऐसा होता रहता है. ಇನ್ನು ಪ್ರಧಾನಿ ಮೋದಿ ಎಲ್ಲೇ ಹೋದ್ರೂ ಅಲ್ಲಿನ ಸ್ಥಳೀಯ ನಾಯಕರ ಬೆನ್ನು ತಟ್ಟಿ ಮಾತನಾಡಿಸ್ತಾರೆ. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯರೇ ಮೋದಿ ಬೆನ್ನು ತಟ್ಟಿ ಮಾತನಾಡಿಸಿದ್ದಾರೆ. ಮಾತ್ರವಲ್ಲದೆ ಮೋದಿ ಭೇಟಿ ವೇಳೆ ಎಲ್ಲಾ ಶಿಷ್ಟಾಚಾರಗಳನ್ನು ಪಾಲಿಸಿದ್ದಾರೆ. ಸಿಎಂ ಕೂಡ ಪ್ರಧಾನಿಯನ್ನ ಎಲ್ಲಾ ಶಿಷ್ಟಾಚಾರ ಪಾಲಿಸಿ ಸ್ವಾಗತಿಸಿದ್ದಾರೆ. ಸಾಮಾನ್ಯವಾಗಿ ತೆಲಂಗಾಣ ಭೇಟಿ ಸಂದರ್ಭದಲ್ಲಿ ಸಿಎಂ ಕೆಸಿಆರ್ ಮೋದಿಯವರನ್ನ ಸ್ವಾಗತಿಸೋ ಗೋಜಿಗೂ ಹೋಗಿರಲಿಲ್ಲ. ಪಶ್ಚಿಮ ಬಂಗಾಳ ಭೇಟಿ ಸಂದರ್ಭದಲ್ಲೂ ಮಮತಾ ಬ್ಯಾನರ್ಜಿ ಅವರು ಶಿಷ್ಟಾಚಾರ ಮರೆತ ಉದಾಹರಣೆಗಳಿವೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಶಿಷ್ಟಾಚಾರ ಪಾಲನೆಗೆ ಬೆಲೆ ಕೊಟ್ಟಿದ್ದಾರೆ. ಹಾಗೇನೆ ಪ್ರಧಾನಿ ಜೊತೆಯಲ್ಲೇ ಹೆಜ್ಜೆ ಹಾಕಿ ಕಾರ್ಯಕ್ರಮದುದ್ದಕ್ಕೂ ಸಾಥ್ ಕೊಟ್ಟಿರುವುದು ಗಮನ ಸೆಳೆದಿದೆ. ಒಟ್ಟಾರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅನ್ನೋ ಮಂತ್ರ ಜಪಿಸ್ತಾನೆ ಮೋದಿ 10 ಹಲವು ಕಾರ್ಯಕ್ರಮಗಳನ್ನ ದೇಶದಾದ್ಯಂತ ಉದ್ಘಾಟಿಸುತ್ತಿದ್ದಾರೆ. ಇವತ್ತು ಮೇಕ್ ಇನ್ ಇಂಡಿಯಾದ ಅಡಿ ನಿರ್ಮಾಣವಾಗಿರುವ ನೂತನ ಬೋಯಿಂಗ್ ಘಟಕವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಇದು ದೇಶೀಯವಾಗಿ ವಿಮಾನಯಾನ ಸೇವೆಗೆ ಬಹುದೊಡ್ಡ ಕೊಡುಗೆ ನೀಡಲಿದೆ. ವಿಮಾನ ಸೇವೆಗೆ ಬೇಕಾದ ಎಲ್ಲಾ ಉಪಕರಣಗಳನ್ನ ಇಲ್ಲೇ ತಯಾರಿಸಲಿದೆ. ಇನ್ನು ಪ್ರಧಾನಿ ಮೋದಿ ಬೆಂಗಳೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.